ವಿಡಿಯೋ ಸ್ಟಾರ್ಟಿಂಗಲ್ಲೇ ಡ್ರಿಪ್ಸು ಹಾಸ್ಪಿಟ್ಲು ತೋರಿಸ್ತಿದ್ದೀನಿ ಅಂದ್ಕೊಂಡ್ರೆ ಹೌದು. ಈ ನೋವನ್ನ ನಾನೊಬ್ಬಳೇ ಅಲ್ಲ, ಪ್ರತಿಯೊಂದು ಮದುವೆಯಾದ ಹೆಣ್ಮಗುನೂ ಈ ನೋವನ್ನ ಅನುಭವಿಸ್ತಾರೆ. ಅನುಭವಿಸಿದ ಮೇಲೂ ಕೂಡ ಅವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಯಾವ ಗಂಡನಿಂದ ಆಗಲಿ ಅತ್ತೆ ಮಾವನಿಂದ ಆಗಲಿ ಸಿಕ್ಕಿರೋದು ನಾನಂತೂ ನೋಡಿಲ್ಲ. ಎಲ್ಲ ಹುಡುಗಿರು ಮದುವೆಗೆ ಮುಂಚೆ ಅವ್ರ ಅಪ್ಪ ಅಮ್ಮನ ಮನೇಲಿ ರಾಣಿ ಥರ ಬದುಕಿರ್ತಾರೆ. ಆದರೆ ಮದುವೆ ಆದ ನೆಕ್ಸ್ಟ್ ದಿನದಿಂದಾನೇ ಅವ್ರ ಕಂಫರ್ಟ್ ಝೋನ್ನ ಬಿಟ್ಟು ತನ್ನ ಮದುವೆ ಆಗಿರೋ ಗಂಡನಿಗೋಸ್ಕರ ಅತ್ತೆ ಮಾವ ನಾದಿನಿ ಮೈದನಿಗೋಸ್ಕರ ಅವ್ರ ಕಂಫರ್ಟ್ ಝೋನ್ನ ಬಿಟ್ಟು ಬೇರೆಯವ್ರ ಕಂಫರ್ಟ್ ಝೋನ್ಗೆ ಅಡ್ಜಸ್ಟ್ ಆಗಿ ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೊನೆಗೆ ಎಲ್ಲರೂ ಕೇಳೋ ಕ್ವಶನ್, ನೀನು ನನಗೆ ನನ್ನ ಫ್ಯಾಮಿಲಿಗೆ ಮಾಡಿದ್ದಾದರೂ ಏನು ಅಂತ. ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಮುಂದೆ ಇದೇ ಥರ ಕಂಟೆಂಟ್ನ ಮಾಡ್ತಾ ಇರ್ತೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಹಾಗೆ ನಿಮ್ಮದೇನಾದರೂ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಯಾವಾಗಲೂ ಆನಲ್ಲಿರುತ್ತೆ. ನೀವು ಕಮೆಂಟ್ ಮಾಡ್ಬೋದು. ನಿಮ್ಮ ಫೀಲಿಂಗ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೋಬೋದು. ನಾನು ನಿಮಗೆ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತೀನಿ. ಮದುವೆ ಆದ ನೆಕ್ಸ್ಟ್ ದಿನದಿಂದನೇ ಅವ್ರ ರೂಟೀನೇ ಚೇಂಜ್ ಆಗಿಬಿಡತ್ತೆ. ಮಾರ್ನಿಂಗ್ ಎದ್ದು ಅಮ್ಮ ಟೀ ಅಪ್ಪ ಟೀ ಅಂತ ಕೇಳ್ತಿರೋ ಹುಡುಗಿ ಎಲ್ರಿಗೂ ಮುಂಚೆ ಎದ್ದು ಮನೇಲಿರೋ ಚಿಕ್ಕ ಪುಟ್ಟ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಎಲ್ಲ ಅವಳೇ ಮಾಡಿ ಪ್ರತಿಯೊಬ್ಬರಿಗೂ ಟೀ ಕಾಫಿ ತಿಂಡಿನ ರೆಡಿ ಮಾಡಿ, ನೆಕ್ಸ್ಟು ಅತ್ತೆ ಮಾವ ಗಂಡ ಎಲ್ರೂ ಎಬ್ಬಿಸಿ ಅವ್ರಿಗೆ ಸರ್ವ್ ಮಾಡಿ ಒಂಥರ ಸರ್ವೆಂಟಾಗಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಳೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗಿರೋ ಹಸ್ಬೆಂಡ್ ನೈಟ್ ಮನೆಗೆ ಬರೋವರೆಗೂ ಅವಳ ಕೈಲಿ ಎಷ್ಟು ಸಾಧ್ಯ ಅಷ್ಟಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾಳೆ. ಬಟ್ ನೈಟ್ ಅವ್ನ ಮನೆಗೆ ಬಂದಮೇಲೆ ಅವ್ರ ಅಮ್ಮ ಹೇಳೋದು ಬಂದು, ನಿನ್ನ ಹೆಂಡತಿ ಏನೂ ಮಾಡಿಲ್ಲ, ಬೆಳಿಗ್ಗೆಯಿಂದ ನೈಟ್ವರೆಗೂ ಮೊಬೈಲ್ ನೋಡಿಕೊಂಡೇ ಇದ್ಲು ಅಂತ. ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ನಡುವೆ ಕಾಮನ್ ವಿಷಯ ಅಂತಲೇ ಹೇಳ್ಬೋದು. ಮುಂಚೆ ಈ ಥರ ಹೇಳ್ತಿದ್ದಿಲ್ಲ, ಟಿ ವಿ ನೋಡ್ತಿದ್ರು ಅಂತ ಹೇಳ್ತಿದ್ರು. ಇವಾಗ ಎಲ್ಲರ ಕೈಲಿ ಮೊಬೈಲ್ ಇರುತ್ತೆ ಅಂದ್ಬಿಟ್ಟು ಅವ್ರು ಮೊಬೈಲ್ ಹಿಡಿದ ತಕ್ಷಣ ಬರೀ ರೀಲ್ಸು ಇನ್ನೊಂದು ನೋಡ್ತಿರ್ತಾರೆ ಅಂತಲೇ ಕಂಪ್ಲೇಂಟ್ ಹೇಳ್ತಾರೆ. ಇಷ್ಟೆಲ್ಲ ಕಂಪ್ಲೇಂಟ್ಗಳ ಮಧ್ಯನೂ ಅವಳು ಏನೂ ಎಕ್ಸ್ಪೆಕ್ಟ್ ಮಾಡ್ದಿರ ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು, ಇಷ್ಟೆಲ್ಲ ಆದ್ರೂ ಅವಳಿಗಲ್ದೇ ಇದ್ರೂ ಅವಳನ್ನ ಮದುವೆ ಮಾಡಿಕೊಟ್ಟಿರೋ ಅವ್ರ ತಂದೆ ತಾಯಿ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಅವಳು ಎಲ್ಲರನ್ನೂ ಸಹಿಸ್ಕೊಂಡು ಹೋಗ್ತಾ ಇರ್ತಾಳೆ. ಆದರೆ ಗಂಡ ಆದವನು ಸ್ವಲ್ಪನಾದರೂ ರೆಸ್ಪೆಕ್ಟ್ ಕೊಟ್ಟು ಅವಳ ಸಪೋರ್ಟ್ ತೊಗೊಂಡು ಮಾತಾಡಿದರೆ ಅವಳಿಗೂ ಕೂಡ ತುಂಬ ಖುಷಿಯಾಗತ್ತೆ. ಇಲ್ಲಾಂದರೆ ಅವಳು ದಿನ ಎಲ್ಲ ಅಷ್ಟು ಕೆಲಸ ಮಾಡಿನೂ ನನಗೆ ಯಾರೂ ಸಪೋರ್ಟ್ ಮಾಡಲ್ಲ ಅನ್ನೋ ನೋವನ್ನು ಅವಳು ಮನಸ್ಸಲ್ಲೇ ಇಟ್ಕೊಂಡಿರ್ತಾಳೆ. ಹೊರತಾಗಿ ಯಾರ ಜೊತೆನೂ ಫ್ರೆಂಡ್ಸ್ ಫ್ಯಾಮಿಲಿ ಯಾರ ಜೊತೆನೂ ಶೇರ್ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ನಾನು ನನ್ನ ಬಗ್ಗೆ ಹೇಳ್ಕೊಂಡ್ರೆ ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲೀಸು ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ ಅನ್ನೋ ಭಯ ಕೂಡ ಅವಳಲ್ಲಿರುತ್ತೆ. ಇಷ್ಟೆಲ್ಲ ಆದಮೇಲೆ ಅವಳಿಗೆ ಒಂದು ನೆಕ್ಸ್ಟ್ ಫೇಸ್ ಬರುತ್ತೆ ಲೈಫಲ್ಲಿ, ಅದೇ ಪ್ರೆಗ್ನೆನ್ಸಿ. ಆ ಟೈಮಲ್ಲಿ ಅತ್ತೆ ಮಾವ ಗಂಡ ಅಪ್ಪ ಅಮ್ಮ ಎಲ್ಲರೂ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಬಟ್ ಆ ಟೈಮಲ್ಲಿ ಅವಳಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಅಲ್ಲಿ ಅವಳನ್ನ 100% ಕಳ್ಕೊಂಡು ಬಿಡ್ತಾಳೆ. ಆ ಟೈಮಲ್ಲಿ ಪ್ರತಿಯೊಬ್ಬರ ಸಪೋರ್ಟು ಅವಳಿಗೆ ಯಾವ ಥರ ಬೇಕಂದರೆ ಒಂದು ಚಿಕ್ಕ ಮಗು ಥರ ಕೇರ್ ಮಾಡಬೇಕು. ಸದ್ಯ ನಿಮ್ಮ ಕೈಲಿ ಕೇರ್ ಮಾಡೋಕ್ಕಾಗಿಲ್ಲ ಅಂದರೆ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡಿ. ಯಾವತ್ತೂ ಅಷ್ಟೇ ಒಂದು ಪ್ರೆಗ್ನೆಂಟ್ ವುಮೆನ್ನಾಗಲಿ ಆವಾಗಲೇ ಡಿಲಿವರಿ ಆಗಿರೋ ವುಮೆನ್ನಾಗಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಯಾವತ್ತೂ ಕಂಪೇರ್ ಮಾಡಬೇಡಿ. ಅವ್ರಿಗೆ ಮಾತ್ರ ಗೊತ್ತು ಅವ್ರು ಅನುಭವಿಸ್ತಿರೋ ನೋವು, ನಿಮ್ಗಳಿಗೆ ಯಾವತ್ತೂ ಗೊತ್ತಾಗಲ್ಲ. ಇದೇ ಥರ ಕಂಟೆಂಟ್ಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನೋವನ್ನು ಹೇಳ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋ ಅದರ ಮೇಲೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.